ಆಡಿಷನ್ ನಲ್ಲಿ ನಡೆದಿರ್ತಕ್ಕಂತ ಒಂದು ಘಟನೆನ ಎಲ್ರಿಗೂ ಹೇಳ್ಬೇಕಂತ ನಾನು ಮುಂಚೆಯಿಂದ ಅನ್ಕೊಂಡಿದ್ದೆ. ಯಾಕಂದ್ರೆ ಒಳ್ಳೆ ವಿಷಯಗಳನ್ನ ಎಲ್ರಿಗೂ ಹಂಚ್ಬೇಕು, ಅದರಿಂದ ಏನಾದ್ರು ಕಲಿಕೆ ಸಿಗುತ್ತೆ. ಇಷ್ಟೊಂದು ಒಳ್ಳೆ ಒಳ್ಳೆ ಸಲಹೆಗಳನ್ನ ಮೇಡಮ್ ನೀಡ್ತಾ ಇದ್ದಾರೆ. ಅದು ವೇದಿಕೆ ಮೇಲೆ ಹಾಡಿದ ಬರೀ ಒಬ್ಬ ಸ್ಪರ್ಧಿಗಲ್ಲ, ಇಲ್ಲಿ ಮುಂದೆ ಹಾಡ್ಬೇಕಾಗಿರೋ ಎಲ್ಲಾ ಸ್ಪರ್ಧಿಗಳಿಗೂ ಅನ್ವಯ ಆಗುತ್ತೆ. ದಯವಿಟ್ಟು ಅವಳನ್ನ ಅಳವಡಿಸ್ಕೊಂಡು ನೀವು ಹಾಡ್ಬೇಕಾದ್ರೆ ನೆನಪಿನಲ್ಲಿ ಇಟ್ಕೊಂಡು ಹಾಡಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತಾ, ಆಡಿಷನ್ ಅಲ್ಲಿ ಇವನು ಸ್ವಲ್ಪ ಸಾಂಗ್ ಕನ್ಫ್ಯೂಸ್ ಆಗಿ ಯಾವ್ದೋ ಸಾಂಗ್ ತಗೊಂಡು ಇನ್ಯಾವುದೋ ಸಾಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅವನಿಗೆ ಬಹಳ ನೋವಾಗ್ಬಿಡ್ತ್ರಿ. ಪರವಾಗಿಲ್ಲ, ನೀನು ಒಳ್ಳೆ ಗಾಯಕ, ನೀನ್ ಯಾವ್ದಾದ್ರು ಒಂದ್ ಗೀತೆನ ನಿನಗೆ ಬರುವಂತದ ಹಾಡು ಅಂತ ಹೇಳಿದ ತಕ್ಷಣ ಅವನು ಹಂಗೆ ತೆಗೆದು ಒಂದು ರಂಗ ಅಂತ ಬಿಟ್ಟಿದ ತಕ್ಷಣ ನಮ್ಮ ಎಲ್ಲಾ ಮ್ಯೂಸಿಷಿಯನ್ನು ಕಣ್ಣಲ್ಲಿ ನೀರು ಬಂದ್ಬಿಡ್ತೆ ಎಲ್ರಿಗೂ. ನಾನು ಕೂಡ ಎಲ್ಲ ನಮ್ಮ ಅಲ್ಲಿದ್ದ ಕಲಾವಿದರು ಎಲ್ಲರೂ ಕಣ್ಣಲ್ಲಿ ನೀರು ಬರೋ ತರ ಒಂದು ಭಾವಗೀತೆನ ಹಾಡಿದ ಏಕೈಕ ಸ್ಪರ್ಧಿ ಇದ್ದ. ಒಳ್ಳೇದಾಗ್ಲಿ ಸಂದೀಪ್ ನಿನಗೆ. ನೀನು ಗೆಲ್ಲೋದು ಸೋಲೋದು ಅದೆಲ್ಲ ಆಮೇಲೆ, ನೀನು ಎಲ್ರ ಮನಸ್ಸು ಗೆದ್ಬಿಟ್ಟೆ, ಹೌದಲ್ರಿ? ಹಾ, ಕನ್ನಡ ಶಾಲೆ ಅಂದಿದ್ದಕ್ಕೆ ಮನಸ್ಸಿಗೆದ್ದಾರೆ. ಹೌದು ಹೌದು ಹೌದು. ಇಂಗ್ಲಿಷ್ ಗೊತ್ತಿದ್ವ ಬರೀ ಶಾಲೆಗೆ ಮಾತ್ರ ಆಳ್ತಾನ್ರಿ, ಆದ್ರೆ ಕನ್ನಡ ಮೀಡಿಯಂ ಶಾಲೆ ಹುಡುಗ ಇಡೀ ಜಗತ್ತ ಆಳ್ತಾನ. ಅದಕ್ಕೆ ಉದಾಹರಣೆ ನಮ್ಮ ಈ ಹುಲಿ ಹಾಗೆ ಶಮತಾ ಮೇಡಮ್ ಅವರು.